ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದು ವಿಶೇಷ ಏನಪ್ಪ ಅಂತ ಹೇಳಿದರೆ, ಇವತ್ತು ಹಿರೇಬೈಲ್ನಲ್ಲಿ ಶ್ರೀ ವಿಘ್ನೇಶ್ವರ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಿರೇಬೈಲ್ ಇಲ್ಲಿ ದೀಪೋತ್ಸವ ನಡೀತಿರುವಂಥದ್ದು. ಇವತ್ತು ರಾತ್ರಿ ದೀಪೋತ್ಸವ ಇರುವಂಥದ್ದು. ಬನ್ನಿ ಒಳಗೆ ಹೋಗೋಣ, ಏನೆಲ್ಲ ಕಾರ್ಯಕ್ರಮಗಳಾಗ್ತಾಯಿದೆ ನೋಡ್ಕೊಬರೋಣ. ಕಳೆದ ವರ್ಷ ಕೂಡ ನಾವು ವಿಡಿಯೋ ಮಾಡಿದ್ವಿ. ಈ ವರ್ಷನೂ ಕೂಡ ನಮಗೆ ಆಹ್ವಾನ ಇತ್ತು, ಹಾಗಾಗಿ ಬಂದಿದ್ದೀವಿ. ಆಹ್ವಾನ ಇಲ್ಲ ಅಂದ್ರೆ ನಾವು ಬರ್ತೀವಿ. ಕೆಲವೊಂದು ಕಾರ್ಯಕ್ರಮಗಳೆಲ್ಲ ಮುಗಿದೋಗಿದೆ, ನಾವು ಡ್ಯೂಟಿ ಮುಗಿಸಿ ಬಂದಿರುವಂಥದ್ದು. ಅವಾಗೆಲ್ಲ ಹಾಕ್ತೀವಿ ನಾವು, ನಮ್ಗೆ ಸುಮಾರು ಅಭಿಮಾನಿಗಳಿದ್ದಾರೆ, ಎಲ್ಲ ಬರ್ತದೆ ವಿಡಿಯೋ. ನೋಡಿ, ಇಲ್ಲಿ ಮಧ್ಯಾಹ್ನ ಗಣಹೋಮ ಎಲ್ಲ ಆಗಿದೆ. ಗಣಹೋಮ ಪೂಜಾ ಕಾರ್ಯಕ್ರಮ ಎಲ್ಲ ಆಗಿದೆ. ಬ್ಯಾಂಗ್ಳೂರಿನಿಂದ ವಿಶೇಷವಾಗಿ ಭಜನಾ ತಂಡವೊಂದು ಆಗಮಿಸಿತ್ತಂತೆ, ಅವ್ರದ್ದು ಕೂಡ ಕಾರ್ಯಕ್ರಮ ಮುಗ್ದಿದೆ. ಆ ವಿಡಿಯೋ ತುಂಬ್ಕೊಂಡು ನಾನು ಆಮೇಲೆ ಹಾಕ್ತೀನಿ, ಬನ್ನಿ ನೋಡಿ. ಅಯ್ಯಪ್ಪ ಸ್ವಾಮಿ ಸನ್ನಿಧಿಯನ್ನ ಎಷ್ಟು ಅಲಂಕಾರ ಮಾಡಿದ್ದಾರೆ. ಇದು ಹಿರೇಬೈಲ್ನ ಅಯ್ಯಪ್ಪ ಸ್ವಾಮಿ ಸನ್ನಿಧಿ. ಕಳೆದ ವರ್ಷ ನಾವು ವಿಡಿಯೋ ಎಲ್ಲ ತೋರಿಸಿದ್ವಿ ನಿಮಗೆ, ಒಂದಷ್ಟು ಜನನ ಸ್ವಾಮಿಗಳನ್ನ ಮಾತಾಡ್ಸಿದ್ವಿ. ಈ ವರ್ಷ ಕೂಡ ಒಂದಿಬ್ಬರನ್ನು ಮಾತಾಡ್ಸುವ. ನಮ್ಮ ಹಿರೇಬೈಲ್ ಸ್ವಾಮಿಗಳು ಮಾತಾಡಿದ್ರಲ್ಲ ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ, ಅದೇ ನಮಗೆ ಬೇಜಾರು. ನೋಡುವ ಈ ಸರಿ ಮಾತಾಡ್ತಾರೆ ಇಲ್ಲ ಅಂತ. ರಾತ್ರಿ ಪೂಜೆಗೆಲ್ಲ ಸಿದ್ಧತೆ ಆಗ್ತಾ ಇದೆ. ಅವರೆಲ್ಲ ಕಂದ ಸ್ವಾಮಿಗಳ ಮಣಿಕಂಠ ಸ್ವಾಮಿಗಳು ನೋಡಿ. ಮುಟ್ಟಬಹುದು ಎಲ್ಲ ಬಾಳೆ ಕಂಬದಿಂದ ಎಲ್ಲ ರೆಡಿ ಮಾಡಿದ್ದಾರೆ. ಪೂಜೆ ಎಲ್ಲ ಆಗಿದೆ. ಇದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡುವ. ಮತ್ತೆ ಕಳೆದ ವರ್ಷ ಹಿರೇಬೈಲ್ ಸರ್ಕಲ್ ಮತ್ತೆ ಕೋರೆವರೆಗೆ ಅಲ್ಲಿ ಪಾಲಕಂಬೆಲ್ಲ ಅಲ್ಲಿಂದ ತರುವಂಥದ್ದು. ಆಮೇಲೆ ಒಂದಷ್ಟು ಮೆರವಣಿಗೆಯಲ್ಲಿ ಕುಣಿತ ಭಜನೆ ಮತ್ತು ವೀರಗಾಸೆ ಈ ಥರ ಕಾರ್ಯಕ್ರಮಗಳೆಲ್ಲ ಹೋದ ವರ್ಷ ಇದ್ದು. ಈ ವರ್ಷನೂ ಕೂಡ ವಿಶೇಷ ಕಾರ್ಯಕ್ರಮಗಳಿದೆ. ಅದೇ ಅವಾಗ ಹೇಳಿದಾಗೆ ಬ್ಯಾಂಗ್ಳೂರಿಂದ ಭಜನೆ ತಂಡ ಏನು ಬಂದಿತ್ತು, ಅದು ಕಾರ್ಯಕ್ರಮ ಮುಗಿದಿದೆ. ಅದ್ರ ತುಣುಕು ನಾನು ಹಾಕ್ತೀನಿ. ಇವತ್ತು ಕೂಡ ವೀರಗಾಸೆ ಇರುವಂಥದ್ದು, ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ಮತ್ತು ಹೋದ ವರ್ಷ ವೀರಗಾಸೆ ತುಂಬ ಹೊತ್ತಾಗಿತ್ತು, ಬಟ್ ಅದು ಪ್ರಸಂಗನೇ ಬೇರೆ, ಈ ಪ್ರಸಂಗನೇ ಬೇರೆ. ವೀರಗಾಸೆಯಲ್ಲಿ ಎಲ್ಲರೂ ಕೂಡ ಆಗಮಿಸಿ. ಮತ್ತು ಕೋರೆಯಲ್ಲಿ ಅಲ್ಲಿಂದ ಪಾಲಗಂಬ ತರುವಂಥದ್ದು. ಮತ್ತು ನಮ್ಮ ಹೈಸ್ಕೂಲ್ ಹತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದಿದೆ, ಅಲ್ಲಿ ಕೂಡ ಒಂದು ಪೂಜೆ ಆಗ್ತದೆ. ಅದೆಲ್ಲ ಆ ನಂತರ ಮಾಡುವ. ಬನ್ನಿ ನಾವು ವೀರಗಾಸೆ ಅಲ್ಲಿ ನೋಡುವ. ಆಯ್ತು ಎಲ್ಲ ಆಯ್ತು, ನೋಡುವ. ಕೆಳಗೆ ಬರ್ತೀನಿ. ನಾನು ಬೆಳಿಗ್ಗೆ ಬರಬೇಕಿತ್ತು, ನನಗೆ ಮಧ್ಯಾಹ್ನದವರೆಗೆ ಕೊನೆ ಇತ್ತು. ಕೊನೆ ತೆಗೆದು ಬಂದು ಯಾವುದೇ ಕಾರಣಕ್ಕೆ ರೈತರಿಗೆ ಮೋಸ ಮಾಡಲ್ಲ, ಹಾಗಾಗಿ ಅವ್ರು ಮಾತಾಡ್ತಾರೆ ಆಮೇಲೆ. ಕಳೆದ ವರ್ಷ ವೀರಗಾಸೆ ಮಾಡಿರುವಂಥವ್ರು ಇವರು ಈ ವರ್ಷ ಕೂಡ ಮಾಡ್ತಾರೆ. ಎಲ್ಲ ರೆಡಿ ಆಗ್ತಿದ್ದಾರೆ, ರಾತ್ರಿ ಹೊತ್ತಿಗೆಲ್ಲ ರೆಡಿ ಆಗ್ತಾರೆ. ನೋಡುವ ರಾತ್ರಿ ಹೊತ್ತು ವೀರಗಾಸೆಯಲ್ಲಿ ಏನೆಲ್ಲ ಇರ್ತದೆ ಅಂತ. ಲಾಸ್ಟ್ ಇಯರ್ ಮಾತ್ರ ಭಾರಿ ಮನೋರಂಜನೆ ಇತ್ತು, ತುಂಬ ಚೆನ್ನಾಗಾಗಿತ್ತು ಕಾರ್ಯಕ್ರಮ ಎಲ್ಲ. ಮಂತ್ರಾಲಯ ಪುರನಿವಾಸ
ನೋಡಿ, ಇವತ್ತು ಹಿರೇಬಲ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ದೀಪೋತ್ಸವ ಇರುವಂಥದ್ದು. ಹಾಗಾಗಿ ನಾವು ಸ್ವಾಮಿಗಳ ಹತ್ರ ಮಾತಾಡ್ಲಿಕ್ಕೆ ಬಂದಿರುವಂಥದ್ದು. ಮಾತಾಡ್ಲಿಕ್ಕೆ ಮತ್ತೆ ಸಂಜೆ ಒಂದು ಸ್ವಲ್ಪ ತುಣುಕುಗಳನ್ನೆಲ್ಲ ವೀಕ್ಷಣೆ ಮಾಡುವ, ಮತ್ತೆ ನಿಮ್ಗೆ ಕೂಡ ತೋರಿಸುವ ಅಂತೇಳಿ. ಮತ್ತೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ನಾವು ಮಾತಾಡಲೇಬೇಕು, ಹಾಗಾಗಿ ಗುರುಸ್ವಾಮಿಗಳನ್ನ ಮಾತಾಡ್ಸ್ತಿರುವಂಥದ್ದು. ಮೊದಲನೇದಾಗಿ ಅಯ್ಯಪ್ಪ ಸ್ವಾಮಿ ಬಗ್ಗೆ ಹೇಳೋದಂತಾದ್ರೆ, ಸ್ವಾಮಿ ನಾವು 33 ವರ್ಷದಿಂದ ಈ ಅಯ್ಯಪ್ಪ ಸ್ವಾಮಿ ಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದ್ದೀವಿ. ಹಾಗೆ ಈ ದೇವಸ್ಥಾನ ಕಟ್ಟಲಿಕ್ಕೆ ನಮ್ಮ ಅಚ್ಯುತ್ ಸ್ವಾಮಿ ಮತ್ತು ಬಾಬುದಾಸ್ ಸ್ವಾಮಿ ಮತ್ತು ನಮ್ಮ ವಿಜಯ ಬ್ಯಾಂಕ್ ಮ್ಯಾನೇಜರ್ ಮೋಹನ್ ಅಂತೇಳಿ ಮತ್ತೆ ಮಹಾಬಲ್ಗೌಡರು ಸೇರಿ ಕಟ್ಟಿದಂತ ಒಂದು ದೇವಸ್ಥಾನ. ಈಗ ಸದ್ಯಕ್ಕೆ ಇದು ಬರುವ ವರ್ಷದಲ್ಲಿ ಬಿಚ್ಚಿ ಬೇರೆ ಅವರ ನೆನಪನ್ನು ನಾವು ಮರುಕಳಿಸ್ಬೇಕಂತ ಹೇಳಿ ಒಳ್ಳೆ ದೇವಸ್ಥಾನ ಕಟ್ಟಲಿಕ್ಕೆ ಹೊರಟಿದ್ದೇವೆ. ನೆಕ್ಸ್ಟ್ ವರ್ಷಕ್ಕೆ ಬಿಚ್ಚಿದ್ದೀವಿ, ಜನವರಿ ಫೆಬ್ರವರಿಗೆ ಬಿಚ್ಚಿದ್ದೇವೆ ಮುಂದಿನ ವರ್ಷ. ಹಾಗೆ 33 ವರ್ಷದಿಂದ ಈ ಒಂದು ಶ್ರದ್ಧಾ ಭಾವಕೇಂದ್ರವಾಗಿ ಬರ್ತಾ ಇದ್ವಿ. ಒಂದು ಅಯ್ಯಪ್ಪ ಸ್ವಾಮಿ ಒಂದು 58 ದಿವಸ ವ್ರತ ಮಾಡಿ ಒಳ್ಳೆ ಒಂದು ಏನು ಈ ಊರಲ್ಲಿ ಒಂದು ದೇವಸ್ಥಾನದಲ್ಲಿ ಏನು ಆಗ್ತದೆ ಅಂತ ಗೊತ್ತಾಗಬೇಕಂತ ಒಂದು ಹೇಳಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ನಮ್ಮ ಪಾಲ್ಗುಂಬ ಮೆರವಣಿಗೆ ಅಂತ ಮಾಡಿ ದೀಪೋತ್ಸವ, ಮತ್ತೆ ಸಣ್ಣ ಪುಟ್ಟ ದೀಪೋತ್ಸವ ಅಂದ್ರೆ ಜನ ಬರ್ಬೇಕಂತಾರೆ ಒಂದು ಸಣ್ಣ ನಾಟಕ ಇಟ್ರೆ ಜನ ಬರ್ತಾರೆ ಒಳ್ಳೆ ಅಂತ. ಈಗ ಕಳೆದ ವರ್ಷ ಕೂಡ ವೀರಗಾಸೆ ಮತ್ತೆ ಭಜನೆ ಕುಣಿತ ಈ ತರ ಎಲ್ಲ ಕಾರ್ಯಕ್ರಮ ಇತ್ತು. ಈ ಸರಿ ಏನಿದೆ ಅಂತ? ಈ ಸರಿನೂ ಕೇರಳ ಚೆಂಡೆ ಮತ್ತೆ ಮಕ್ಕಳ ಭಜನೆ ಫಸ್ಟ್ ನಮ್ಮ ಊರಿನಲ್ಲಿ ಫಸ್ಟ್ ಭಜನೆ ಕುಣಿತ, ಮತ್ತೆ ಕೋಟಮಕ್ಕಿ ಅವ್ರದ್ದು ಭಜನೆ ಕುಣಿತ, ಆಮೇಲೆ ವೀರಗಾಸೆ ತುಮಕೂರಿನವ್ರದ್ದು ವೀರಗಾಸೆ, ಆಮೇಲೆ ನಂದಿ ಧ್ವಜ ತಿಪ್ಟೂರಿನವ್ರದ್ದು, ಆಮೇಲೆ ಸ್ಥಳೀಯ ಮಕ್ಕಳಿಂದ ಭಜನೆ ಕುಣಿತ ಭಜನೆ. ಹಾಗೆ ಮತ್ತೆ ಮಧ್ಯಾಹ್ನ ಇಲ್ಲಿ ಬೆಂಗಳೂರಿಂದ ಭಜನೆ ತಂಡ ಮತ್ತೆ ಮಧ್ಯಾಹ್ನ ಬೆಂಗಳೂರಿನ ಇಲ್ಲೇ ಮುಂಚೆ ಅಚ್ಯುತ ಸ್ವಾಮಿ ಇದ್ದಾಗ ಇಲ್ಲೇ ಅವರು ಮಾಲೆ ಹಾಕಿದ್ರು. ಅವರು ಅಷ್ಟು ಸಣ್ಣದಾಗ ನನಗೆ ಮಾಲೆ ಹಾಕಿದ್ರು ಅವರೇ ಅಚ್ಯುತ ಸ್ವಾಮಿ. ಅವರೊಟ್ಟಿಗೆ ಭಜನೆ ಮಾಡ್ತಿದ್ರು. ಆ ಭಜನೆ ಇವತ್ತಿಗೂ ನಿಲ್ಲ ಅಂದ್ರೆ ಭಾರಿ ಖುಷಿ ಪಡ್ಬೇಕು. ಹಾಗಾಗಿ ಅವ್ರನ್ನ ಫೋನ್ ಮಾಡಿ ಕೇಳಿದ್ರು, ನಾವು ಬರ್ತಾ ಇದೀವಿ ಅಂತ ಹೇಳಿ. ಹಾಗೆ ಬನ್ನಿ, ನೀವು ಒಂದು ಭಜನೆ ನಡೆಸಿಕೊಡ್ಬೇಕು ಅಂತ ಹೇಳಿದಕ್ಕೆ ಬಂದರು. ನೀವು ಸಾಯಂಕಾಲ ಸಮೇತ ಪ್ರೊಸೆಷನ್ ಅಲ್ಲಿ ಅವ್ರದ್ದು ಭಜನೆ ಉಂಟು. ಮತ್ತೆ ಈ ಪಾಲಕಂಬ ಮೆರವಣಿಗೆ ಇದೆಯಲ್ಲ, ಅದೀಗ ಪಾಲಕಂಬ ಅಂತ ಹೇಳಿದ್ರೆ ಯಾವ ಮರದಿಂದ ಇದ್ ಮಾಡೋದು? ಮತ್ತೆ ಮರ ಉಂಟು, ಬಾಳೆ ಮರ ಅಂತ ಅದರಲ್ಲಿ ಹಾಲು ಬರ್ತದಲ್ಲ. ವಿಶೇಷವಾಗಿ ಅದೇ ಮರ ಯಾಕೆ ಮಾಡುವಂಥದ್ದು? ಅದೊಂದು ಈ ಅಯ್ಯಪ್ಪ ಸ್ವಾಮಿಗೂ ಮತ್ತೆ ಈ ಬಾಬರ ಸ್ವಾಮಿಗೂ ಘರ್ಷಣೆ ಆದಾಗ, ಒಂದು ಟೈಮಲ್ಲಿ ಘರ್ಷಣೆ ಆದಾಗ ಅವರು ರಾಜಿ ಮಾಡ್ಕೊಳ್ಳೋತ್ತಿಗೆ ಆ ಮರನೇ ಹಿಡ್ಕೊಂಡು ಹೊಡ್ಕೊಂಡ್ ಬಂದಿದ್ದಾನೆ. ಅದೊಂದು ಪ್ರತೀತಿ ಉಂಟು, ಅಲ್ಲಿ ಉಂಟು, ಎರಿಮೆಲೆಯಲ್ಲಿ ಉಂಟು. ಅದರಿಂದ ಹೊಡ್ಕೊಂಡ್ ಬಂದಿರೋದಕ್ಕೆ ಪಾಲ್ಕೊಂಬ ಆಗ್ಬೇಕಂತ ರಾಜಿ ಆಗುತ್ತೆ. ಅದರಲ್ಲಿ ಹೊಡ್ಕೊಂಡು ರಾಜಿ ಆಗಿದ್ದವರು. ಹಾಗಾಗಿ ಪಾಲ್ಕೊಂಬ ಮೆರವಣಿಗೆ ಅಂತೇಳಿ ಮಾಡುದು. ಮತ್ತೆ ಈಗ ಪಾಲಕಂಬ ಈಗ ಕೋರೆಯಲ್ಲಿ ಇದ್ ಮಾಡುವಂತ ಅಲ್ಲಿ ನಟ್ಟು ಅಲ್ಲಿಂದ ಪೂಜೆ ಮಾಡಿ ಅಲ್ಲಿಂದ ಹೊತ್ಕೊಂಡು ಬರೋದು. ಮತ್ತೆ ಪಾಲಕಂಬ ನಾನು ಕೇಳಿದಾಗೆ ಪಾಲಕಂಬ ಈಗ ಬೆಳಿಗ್ಗೆ ಈಗ ನೆಟ್ರೆ ಕೆಲವು ಕಡೆ ಬೆಳಿಗ್ಗೆ ಎಲ್ಲ ನಡ್ತಾರಲ್ಲ, ಸಂಜೆ ಅಷ್ಟೊತ್ತಿಗೆ ಬೇರೆ ಎಲ್ಲ ಬಂದಿರುವಂತದ್ದು ಇದೆ ಅಂತ. ಅದು ಮೊದಲಿನ ಕಾಲದಲ್ಲಿ ಆಗಿದ್ದಂತ ಸತ್ಯ ಅಂತ ಅದು ಸತ್ಯಾಂಶ ಆಗಿರುವಂತದ್ದು ಕಥೆ. ಅದು ಈಗಲೂ ಚೂರಾದ್ರೂ ಬರ್ತದೆ, ಈಗಲೂ ಚೂರಾದ್ರೂ ಬರ್ತದೆ. ಅದು ಕಾಣುದಿಲ್ಲ ಅಷ್ಟೇ. ಬಟ್ ಏನಂದ್ರೆ ಅದು 3-4 ದಿನ ಇಟ್ಟರೆ ಬೇರೆ ಬರ್ತದೆ. ಮತ್ತೆ ಈಗ ಮಾಲೆ ಧರಿಸುವಂತದ್ದು ಯಾಕಾಗಿ ಒಬ್ಬ ಮನುಷ್ಯ ಮಾಲೆ ಧರಿಸ್ಬೇಕು, ಮತ್ತೆ ಮಾಲೆ ಧರಿಸಿದವ್ರು ಹೇಗಿರ್ಬೇಕು ಅಂತ? ಮಾಲೆ ಧರಿಸುವುದು ಅಂತ ಒಂದು ಹರಕೆ. ಒಂದು ಮಕ್ಕಳಿಗೆ ತಾಯಿಯ ತಂದೆಯ ಒಂದು ಕೆಟ್ಟ ಗುಣಕ್ಕೆ ಹೋಗಿದ್ರೆ ನನ್ನ ಮಗ ಮಾಲೆ ಹಾಕಿ ಆದ್ರೂ ಸರಿಯಾಗಲಿ ಅಂತ ಉದ್ದೇಶದಿಂದ ಮಾಲೆ ಹಾಕಿ 58 ದಿವಸ ವ್ರತ ಮಾಡಿ ಒಂದು ಸನ್ನಿಧಾನಕ್ಕೆ ಹೋಗಿ ಬರುವಂತದ್ದು ಸರಿ. ನನ್ನ ಮಟ್ಟಿಗೆ ಅಂದ್ರೆ ನಾನು ನನ್ನ ಮಗನಿಗೆ ಒಂದು ಒಳ್ಳೆ ಬುದ್ಧಿ ಕೊಡಬೇಕು, ಒಳ್ಳೆಯವನು ಆಗ್ಬೇಕು, ಅಯ್ಯಪ್ಪನ ಸತ್ಯದಿಂದ ಇದು ನಡೆಯುತ್ತೆ ಅನ್ನೋ ಒಂದು ಇದಕ್ಕೆ ಆಗಿದ್ರಿಂದ ನನ್ನ ಮಗ ಈಗ ಒಳ್ಳೆ ದಾರಿಗೆ ಬಂದಿದ್ದಾನೆ. ಅಯ್ಯಪ್ಪನ ಒಂದು ಸತ್ಯಾಂಶ ನಮಗೆ ತಿಳಿದಿದೆ. ಒಂದು ನಮ್ಮ ಈ ಮಣಿಕಂಠನ ನೋಡಿ, ಅಲ್ಲಿ ಬರೋತ್ತಿಗೆ ಗಂಟು ಊದೋದು, ಗಂಟು ನೋವು ಎಲ್ಲ ಇತ್ತು. ಈಗ ಚಳಿ ಅಂದ್ರೆ ಅವರಿಗೆ ಜ್ವರ ಬರೋದೆಲ್ಲ ಬರ್ತಿತ್ತು. ಅವ್ರಿಗೊಂದು ರಕ್ತ ಹೆಪ್ಪು ಕಟ್ಟೋದೊಂದು ಕಾಯಿಲೆ ಇತ್ತು. ಈಗ ನೋಡಿ ಚಂದ ಇದ್ದಾರೆ. ಯಾವ ಗಂಟು ನೋವು ಆಗಲಿ ಜ್ವರ ಆಗಲಿ ಬರ್ತಿಲ್ಲ, ಒಳ್ಳೆ ರೀತಿಯಲ್ಲಿ. ಹಾಗೆ ಅಯ್ಯಪ್ಪನ ಒಳ್ಳೆ ರೀತಿಯಲ್ಲಿ ಒಂದು ನೆನೆಸ್ಕೊಂಡು ಹೋಗಿ ಒಂದು ವ್ರತ ಮಾಡ್ಕೊಂಡು ಹೋದ್ರೆ ಅವನಿಗೆ ತಾಪತ್ರ ಇಲ್ಲ.
ಆ ತಾಪತ್ರ ಮಾಡ್ಕೊಂಡ್ರೆ ತಾಪತ್ರ ಆಗ್ತದೆ. ಹೌದೌದು. ಮತ್ತೆ ವೃತ ಕರೆಕ್ಟ್ ಆಗಿ ನಿಂತ್ಕೋಬೇಕು. ವೃತವನ್ನು 48 ಈಗ ದಿವಸ ನಾವು ವೃತ ಹೇಗೆ ಈಗ ಫಸ್ಟ್ ಮಾಲೆ ಹಾಕ್ಬೇಕಂತ ಹೇಳಿದ್ರೆ ವ್ರತ ಎಲ್ಲ ಹೇಗಿರ್ಬೇಕು ಸ್ಟಾರ್ಟಿಂಗ್ ಇಂದ? ಸ್ಟಾರ್ಟಿಂಗ್ ಅಂದ್ರೆ ಮೊದಲು ನಾವೀಗ ಮಾಲೆ ಹಾಕ್ಬೇಕು ಅಂದ್ರೆ ಒಂದು ಹೆಚ್ಚು ಕಡಿಮೆ ಗುರುಸ್ವಾಮಿ ಅವರು ಹೇಳೋ ಪದ್ಧತಿ ಪ್ರಕಾರ ನೀವು ಒಂದು 15 ದಿನ ಮೊದಲು ನೀವು ಮಧುಮಾಂಸ ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ಹೇಗೆ ನೀವು ಮಾಲೆ ಹಾಕಿದಾಗ ಹೇಗಿರ್ತೀರ ಅದೇ ತರ ನೀವು ಮನೆಯಲ್ಲಿ ಇದ್ದು ಬಂದು ಮತ್ತೆ ನೀವು 48 ದಿನ ವ್ರತ ಆಚರಣೆ ಮಾಡಿ ಬಂದಂತ ಫಲ ನಿಮಗೆ ನನ್ನ ಅಯ್ಯಪ್ಪನ ಸನ್ನಿಧಿಗೆ ಹೋಗಿ ಬಂದು ನೀವು ಅದು ಕೂಡ ವಾರದಲ್ಲಿ ಶನಿವಾರ ಅಂದ್ರೆ ಅವರಿಗೆ ಪ್ರಿಯವಾದ ಪೂಜೆ ಅಯ್ಯಪ್ಪನಿಗೆ ಆ ಪಡಿ ಪೂಜೆ ಎಲ್ಲ ಮಾಡುವಂಥದ್ದು ಇದೆಯಲ್ಲ ಆ ದಿನದಲ್ಲಿ ನೀವು ಮಾಡುವಂತ ಇದನ್ನ ಮಾಡ್ಕೊಂಡು ಬಂದ್ರೆ ನಿಮಗೆ ಅಲ್ಲಿಂದ ಹೋಗಿ ಬಂದು ಒಂದು ಮರು ವರ್ಷದಲ್ಲಿ ಅದರ ಫಲಿತಾಂಶವನ್ನು ನೀವು ಕಾಣ್ತೀರ ಖಂಡಿತ ಅಂತೇಳಿ ನಮ್ಮ ಇದು ಅಚ್ಯುತ ಸ್ವಾಮಿಗಳು ಮತ್ತು ಗುರುಸ್ವಾಮಿ ಆದಂತ ಬಾಬ್ದ ಸ್ವಾಮಿಗಳು ಇದೇ ನಮ್ಮ ಇಲ್ಲಿ ಹೇಳಿದಂತ ಮಾತು ಅದು ನಡೆದಿದೆ. ನನ್ನ ಪಾಲಿಗಂತೂ ಅದು ಖಂಡಿತವಾಗ್ಲೂ ಆಗಿದೆ. ನಾನು ಬೇಡಿದ್ದಂದ್ರೆ ನನಗೊಂದು ಮನೆನೂ ಆಗಿಲ್ಲ ಅನ್ನೋ ಒಂದು ಇದರಲ್ಲಿ ನೋಡಿ ಇಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾಲೆ ಹಾಕಿದ್ದಾಗಿ ನನಗೆ ಅದನ್ನ ಪ್ರತಿಫಲ ಈ ವರ್ಷದಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಈಗ ಸ್ವಾಮಿಗಳಂತ ಹೇಳಿದ್ರೆ ಸಣ್ಣವರಿಗೆ ಮಣಿಕಂಠ ಸ್ವಾಮಿಗಳಂತ ಹೇಳಿ ಕರೀತಾರೆ. ಮತ್ತೆ ಸ್ವಲ್ಪ ಏಜ್ ಆದವರಿಗೆ ತುಂಬಾ ವರ್ಷ ಮಾಲೆ ಹಾಕಿದವರಿಗೆ ಗುರುಸ್ವಾಮಿಗಳಂತ ಕರೀತಾರೆ. ಅದು ಹೇಗೆ ಇದ್ ಮಾಡ್ತಾರೆ ಅಂತ? ಗುರುಸ್ವಾಮಿಗಳು ಅಂದ್ರೆ ಗುರುಸ್ವಾಮಿ ಅವರು ಗುರುದಕ್ಷಿಣೆ ತಕೊಂಡು ಅವರ ಒಂದು 5 ವರ್ಷದ ಆದ ನಂತರ ಗುರುದಕ್ಷಿಣೆ ಅಂದ್ರೆ ನೀವು ಆರತಿ ತಟ್ಟೆ ತೆಗೆದು ಆರತಿ ಮಾಡಬಹುದು ಅಂತೇಳಿ ಗುರುಸ್ವಾಮಿ ಅವರು ಹೇಳಿರ್ತಾರೆ. ಈಗ ಸ್ವಾಮಿಗಳು 5 ವರ್ಷ ಆದ ನಂತರ 5 ಪಡಿಯಾಗಿ 6ನೇ ಪಡಿ ಹೋಗುವಾಗ ಆದ ನಂತರ ಇಲ್ಲ ನೀವು ಇನ್ನು ಗುರುಸ್ವಾಮಿ ನಾನು ಗುರುಪಟ್ಟ ನಿಮಗೆ ಕೊಡ್ತೀನಿ ಅಂತ ಆದ್ರೆ ಗುರುಪಟ್ಟಕ್ಕೆ ಕೊಡುವಂತ ಏನೇನು ಇದೆಯೋ ಅದನ್ನ ಅವ್ರು ಹೇಳ್ತಾರೆ ಸ್ವಾಮಿಗಳಿಗೆ ಅವರ ಗುರುದಕ್ಷಿಣೆ ತಕೊಂಡು ಅವರ ಒಂದು ಇದಾದ ನಂತರ ಅವರು ಗುರುಸ್ವಾಮಿ ಭಟ್ಟನ್ನು ಮಾಡಿದ ಮೇಲೆ ಗುರುಸ್ವಾಮಿಗಳು ಹೇಗೆ ಅದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಗುರುಸ್ವಾಮಿ ಆದವರು ನಮಗೆ ಅದನ್ನ ಪಾಲನೆ ಮಾಡ್ಕೊಂಡು ಬರ್ತಾರೆ. ಅವರ ಗುರುಸ್ವಾಮಿಗಳು ಹೇಗೆ ಹೇಳ್ಕೊಂಡು ಬರ್ತಾರ ಅದೇ ರೀತಿ ನಡ್ಕೊಂಡು ಬಂದ್ರೆ ಮಾತ್ರ ನಮಗೆ ಅದರಲ್ಲಿ ಮಾಲೆ ಹಾಕಿ ಅಯ್ಯಪ್ಪನ ಏನು ವ್ರತಾಚರಣೆ ಏನು ಶ್ರದ್ಧಾ ಭಕ್ತಿ ಇದೆ ಅನ್ನೋದು ನಮಗೆ ಅದರಲ್ಲಿ ಎಲ್ಲದನ್ನು ತಿಳ್ಕೊಬಹುದು. ಕೆಲವು ಗುರುಸ್ವಾಮಿಗಳೆಲ್ಲ ನಾಗರಿ ಬೆತ್ತ ತಗೊಂಡು ಅವ್ರು ಎಷ್ಟು ವರ್ಷ ಮಾಲೆ ಹಾಕಿರ್ತಾರೆ ಅಷ್ಟು ಬೆಳ್ಳಿ ಸುತ್ತನ್ನು ಅದಕ್ಕೆ ಸುತ್ತಕೊಂಡು ಹೋಗ್ತಾ ಇರ್ತಾರೆ. 18ನೇ ವರ್ಷ ಮಾಲೆ ಹಾಕಿದಾಗ ಅವರು ಒಂದು ಇದನ್ನ ಎಂಥದ್ದು ತೆಂಗಿನ ಅದನ್ನ ಪೂಜೆ ಮಾಡಿ ಅವರು ವೃತ ಶುರುವಾಗೋದನ್ನ ಹಿಡಿದು ಅವರು ಶಬರಿಮಲೆ ಹೋಗೋ ತನಕನು ಅದನ್ನ ಪೂಜಿಸ್ತಾರೆ. ಅದು ಪೂಜೆ ಮಾಡಿ ತಗೊಂಡೋಗಿ ಅಲ್ಲಿ ಶಬರಿಮಲೆ ನೆಟ್ಟು ಬರ್ತಾರೆ ಅದನ್ನ. ಅದು ಗುರುತಕ್ಕೆ ನಾವು 18 ವರ್ಷ ಮಾಲೆ ಹಾಕಿದೀವಿ ಅಂತ 18 ಬಡಿಗೆ 18 ವರ್ಷ ಮಾಲೆ ಅಂತ ಲೆಕ್ಕ. ಅದು 18 ವರ್ಷ ಆದ್ಮೇಲೆ ಅವ್ರು ಗುರು ದೀಕ್ಷೆ ತಗೊಳ್ತಾರೆ. ಕೆಲವರೆಲ್ಲ ಅಲ್ಲಿ ಗುರು ದೀಕ್ಷೆ ತಗೊಳ್ತಾರೆ, ಅವರು ಗುರುಸ್ವಾಮಿಗಳಾಗ್ತಾರೆ. ಕೆಲವರೆಲ್ಲ ಅವರು ಮುಂಚೆಯಿಂದ ಅವ್ರ ಮನೆಯಲ್ಲಿ ದಿನ ಪೂಜೆ ಮಾಡ್ಕೊಂಡು ಇದ್ದಾರಿತ್ತಲ್ಲ ಅವರು ಗುರುಸ್ವಾಮಿಗಳಾಗಿರ್ತಾರೆ. ಅವ್ರು ವರ್ಷ ಇಡೀ ವೃತ್ತದಲ್ಲಿ ಇರ್ತಾರೆ ಅವರು. ಅಲ್ಲ ಮತ್ತೆ ಇವಾಗ ಶಬರಿಮಲೆಗೆ ಹೊರಡುವಂತದ್ದು ಯಾವಾಗ? ನಾಡು ಭಾನುವಾರ 11 ತಾರೀಕಿಗೆ ಬೆಳಿಗ್ಗೆ ಒಂದು 10 ಗಂಟೆ ಶುರು ಆದ್ರೆ ಮಧ್ಯಾಹ್ನ 3 ಗಂಟೆಗೆ ನಾವು ಹೊರಡ್ತೇವೆ. ಮತ್ತೀಗ ಹಿರೇಬೈಲ್ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಅಂತ ಹೇಳಿದ್ರೆ ಈಗ ಹೊರಗಡೆ ನಮ್ಮ ಹಿರೇಬೈಲ್ ಸುತ್ತಮುತ್ತ ಆಗಿರ್ಬೋದು ಹೇಗೆ ಭಕ್ತಾದಿಗಳ ಪ್ರೋತ್ಸಾಹ ಎಲ್ಲ ಹೇಗಿದೆ ಅಂತ? ತುಂಬಾ ಒಳ್ಳೆ. ಮುಂಚೆ ಹೇಗಿತ್ತು ಗೊತ್ತಾ, ಮಾಲೆ ಹಾಕಿ ಹೋಗ್ತಾರೆ ಅಂತಂದ್ರೆ ಅವ್ರು ಯಾವಾಗ ವೃತ ಶುರು ಮಾಡ್ತಾರೆ ಅವಾಗಿಂದ ಅವ್ರ ಮೇಲೆ ಮಧುಮಾಂಸ ಏನು ಇರುದಿಲ್ಲ. ಅವರು ಫುಲ್ ಸಸ್ಯಾಹಾರಿಗಳಾಗಿರ್ತಾರೆ. ಅವರು ಹೋಗಿ ಬಂದು ಒಂದು ವಾರ ತನಕ ಅವ್ರು ಮಾಂಸಾಹಾರಿ ಸೇವನೆ ಮಾಡುವುದೇ ಇಲ್ಲ. ನಾನು ನೋಡಿದ ಮಟ್ಟಿಗೆ ಹಿರೇಬೈಲ್ ಸುತ್ತಮುತ್ತ ಅವರು ಸಮೇತ ವೃತ್ತದಲ್ಲೇ ಇರ್ತಾರೆ. ಅವ್ರು ಈಗ ತುಪ್ಪದ ಕೈ ತುಂಬಿಸ್ಬೇಕು ಅಂತ ಹೇಳಿದ್ರು ಹರಕೆ ಇರ್ತದಲ್ಲ, ತುಪ್ಪದ ಅವ್ರು 11 ದಿನ ಇಲ್ಲ 21 ದಿನ ಊಟ ಇದ್ದವರು ಉಂಟು. ಈಗ ಮಾಲೆ ಹಾಕ್ತಾ ಇದ್ದವರು ಕೂಡ ತುಪ್ಪದ ಕಾಯನ್ನು ಕೊಟ್ಟು ಕಳಿಸ್ತಾರೆ. ಅವರು ಕೂಡ ವ್ರತದಲ್ಲಿ ಅದು ಅವ್ರ ಹರಕೆ, ನನಗೆ ಒಳ್ಳೇದಾದ್ರೆ ನಾನು ತುಪ್ಪದ ಕೈ ತುಂಬಿಸ್ತೀನಿ, ನಾನು ದೇವ ಸನ್ನಿಧಾನ ಕಳಿಸ್ತೀನಿ ಅಂತ ಹೇಳಿ ಒಂದು ಹೋಗ್ತಾನೆ. ಮತ್ತೆ ಇನ್ನು ಕೇಳ್ಬೇಕಂತ ಹೇಳಿದ್ರೆ ಯಾರು ಬೈಕೋಬಾರ್ದು, ಸ್ವಾಮಿಗಳು ಕ್ಷಮಿಸ್ಬೇಕು. ಈಗ ಕೆಲವೊಂದು ಸ್ವಾಮಿಗಳೆಲ್ಲ ನಾನು ನೋಡಿದ ಹಾಗೆ ಎಲ್ಲರೂ ಅಂತಲ್ಲ, ಕೆಲವೊಬ್ಬರೆಲ್ಲ ಇವಾಗ ನಾಳೆ ನಾಡ್ದಂಗೆ ಮಾಲೆ ಹಾಕೋದಂತ ಹೇಳಿದ್ರೆ ಅಂದ್ರೆ ನಾಳೆ ಕರ್ಮಗಳು ಅವ್ರಿಗೆ ಬಿಟ್ಟಿದ್ದು. ಈಗ ನಾನು ಹೇಳ್ತೀನಿ ಕೇಳಿ, 38 ವರ್ಷ ನಾನು ಮಾಲೆ ಹಾಕೋದು, ಸತತ 37 ವರ್ಷ ನಾನು ಮಾಲೆ ಹಾಕೋ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ 100ಕ್ಕೆ 100 ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಎಷ್ಟು ಸಾಧ್ಯ ಉಂಟು
ಅಷ್ಟು ಶ್ರದ್ಧಾ ಭಕ್ತಿಯಿಂದ ನೀವು ವೃತನ ಆಚರಿಸಿ. ನಾವು ಇಲ್ಲಿ ಎಷ್ಟು ಚಂದ ವೃತ ಮಾಡಿರ್ತೀವಿ ಅಷ್ಟೇ ನಮಗೆ ಸುಖವಾಗಿ ಹೋಗಿ ಬರ್ಲಿಕ್ಕೆ ಆ ದೇವ್ರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ, ಎಷ್ಟೋ ವರ್ಷ ಕಲ್ಪಿಸಿಕೊಟ್ಟಿದ್ದಾರೆ. ನಾನು ನೋಡ್ತೀನಿ ಹಂಗೆ ಹೆಬ್ರಿಯಿಂದ ಒಂದು ಪಾರ್ಟಿ ಬಂದಿದ್ರು, ನಮ್ಮ ಎದುರು ಹೋಗ್ತಾ ಉಂಟು ಗಾಡಿ, ನಮ್ಮಿಂದ ಹಿಂದೆ ಅವರಿದ್ರು, ಮತ್ತೆ ಮುಂದೆ ಓಟಕ್ ಮಾಡ್ಕೊಂಡು ಹೋಗೋದಕ್ಕೆ ಬೊಬ್ಬೆ ಹಾಕೋದು ಎಲ್ಲ ಮಾಡಿದ್ರು. 2 ಕಿಲೋಮೀಟರ್ ಹೋಗ್ಲಿಲ್ಲ, ಬಸ್ ನಿಲ್ಸಿ ಇವ್ರು ಬಸ್ಸಿಗೆ ಹೋಗಿ ಹೊಡಿತು ಗಾಡಿ. ನಾವು ಹೇಳುದು ನಮ್ಗೆ ಎಷ್ಟು ಶ್ರದ್ಧಾ ಭಕ್ತಿ ಇರ್ಲಿಕ್ಕೆ ಆಗ್ತದೆ. ನಮ್ಗೆ ದೇವ್ರು ಎಷ್ಟು, ನಾ ಹೇಳ್ತೇನೆ, ಶೀಘ್ರ ಪ್ರತಿಫಲ ಕೊಡುವಂತ ದೇವ್ರು ಅಯ್ಯಪ್ಪ ಮಾತ್ರ. ಆಯ್ತಾ, ಗಣಪತಿ ಕಾದು ಕೊಡ್ತಾರೆ, ಸುಬ್ರಹ್ಮಣ್ಯ ಹಂಗಲ್ಲ, ಅವರು ಇವ್ರಿಗಿಂತ ಕಠಿಣ ರೂಪ ಸುಬ್ರಹ್ಮಣ್ಯ ಸ್ವಾಮಿಗೆ. ಅವರು ನಿಮ್ಮನ್ನ ಕಾಯಿಸಿ ಮತ್ತೆ ಪ್ರತಿಫಲ ಕೊಡ್ತಾರೆ. ಅಯ್ಯಪ್ಪ ಹಂಗಲ್ಲ, ನೀವು ತಪ್ಪು ಮಾಡಿದ್ರೆ ಕ್ಷಮೆ ಕೊಡ್ತಾರೆ, ಆದ್ರೆ ಮತ್ತೆ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ನನ್ನ ಅನುಭವ ನಾನು ಹೇಳೋದು. ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈಗ ಒಂದಷ್ಟು ಮಣಿಕಂಠ ಸ್ವಾಮಿಗಳೆಲ್ಲ ಬೇರೆಯವ್ರನ್ನ ನೋಡಿ, ದೊಡ್ಡವ್ರನ್ನೆಲ್ಲ ನೋಡಿ, ನಾವೆಲ್ಲ ಒಂದು ಮನೆಗೆ ಪೂಜೆಗೆ ಹೋಗ್ಬೇಕಂತ ಹೇಳಿದ್ರೆ 10 ಮನೆ ದಾಡಿ 10 ಮನೆಯವರು ಸಗಣಿ ಹಾಕಿ ರಂಗೋಲಿ ಸಾರಿಸಿ ಅದನ್ನು ಶುದ್ಧ ಮಾಡಿ ರಂಗೋಲಿ ಹಾಕ್ತೇವೆ. ನಾವು ಹೋಗ್ಬೇಕು ದಾರಿಯಲ್ಲಿ, ನಾವು ಲೆಕ್ಕದಲ್ಲಿ ಮಾಲೆ ಹಾಕಿದ ಕೂಡಲೇ ಕಡಿ ಮಾಡಿ ಒಳಗೆ ಹೋಗ್ಬಾರ್ದು. ನಮ್ಮ ಮನೆ ಒಳಗೆ ಹೋಗ್ಲಿಕ್ಕಿಲ್ಲ ನಮಗೆ ಆಕ್ಚುಲಿ. ಈಗ ಏನಾಗಿದೆ, ಕೆಲವರಿಗೆಲ್ಲ ಫ್ಯಾಷನ್ ಆಗಿದೆ, ಅದು ಅವ್ರ ಧರ್ಮ ಅವ್ರ ಕರ್ಮ, ನಾವು ಅದನ್ನ ಏನು ಹೇಳೋಕ್ಕಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಸುತ್ತಮುತ್ತ ಇಲ್ಲೆಲ್ಲ ಈ ಇದ್ರಲ್ಲೆಲ್ಲ ಏನು ಅಂತ ಹೇಳಿದ್ರೆ ಅವರಿಗೆ ಧರ್ಮಗಳು ಜಾಸ್ತಿ, ಅವರು ಅದ್ರ ಬಗ್ಗೆ ತುಂಬಾ ಶ್ರದ್ಧೆ ವಹಿಸಿ ಮಾಡಿರ್ತಾರೆ. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಈಗ ಮಣಿಕಂಠ ಸ್ವಾಮಿಗಳೆಲ್ಲ ಸ್ವಲ್ಪ ಒಂದ್ ಸ್ವಲ್ಪ ಏಜ್ ಆದವ್ರನ್ನ ನೋಡಿ ಹಾಕುವಂತದ್ದು ಮಾಲೆ ಎಲ್ಲ. ಹಾಗಾಗಿ ದೊಡ್ಡ ಸ್ವಾಮಿಗಳೆಲ್ಲ ಶಿಸ್ತಿನ ನಡ್ಕೊಂಡ್ರೆ ಮಣಿಕಂಠ ಸ್ವಾಮಿಗಳಿಗೆ ಅದೊಂದು ಮಾದರಿ ಆಗ್ತದೆ, ಬೆಳವಣಿಗೆ ಚೆನ್ನಾಗಿರುತ್ತೆ ಮುಂದೆ ಅಂತ ಹೇಳಿ ನಾನು ಈ ಪ್ರಶ್ನೆ ಕೇಳಿರುವಂತದ್ದು. ಯಾರು ಕೂಡ ತಪ್ಪು ಭಾವಿಸಬಾರ್ದು. ತಪ್ಪೇನು, ಯಾಕಂದ್ರೆ ಅದು ನೀವು ನೋಡಿದಕ್ಕೆ ನೀವು ಹೇಳ್ತಾ ಇರೋದು, ನೀವು ನೋಡಿದ್ರೆ ನೀವು ಹೇಳ್ತೀರಾ. ಹೌದೌದು, ಆ ಬೆಳವಣಿಗೆಗಳೆಲ್ಲ ಕೆಲವೊಂದು ಸರಿ ಇರ್ತದೆ, ಕೆಲವೊಂದು ಸರಿ ಇರಲ್ಲ. ಹಾಗಾಗಿ ನೋಡಿ, ಇದಿಷ್ಟು ಇವಾಗ ನಾವು ಹಿರೇಬೈಲ್ ಸ್ವಾಮಿಗಳ ಹತ್ರ ಮಾತಾಡಿರುವಂತದ್ದು. ಇನ್ನು ರಾತ್ರಿ ತುಂಬಾ ಕಾರ್ಯಕ್ರಮಗಳೆಲ್ಲ ಇದೆ. ಶಬರಿಮಲೆಗೆ ಹೋಗೋರು ಯಾರೆಲ್ಲ ಸ್ವಾಮಿಗಳಿದ್ದಾರೆ ಎಲ್ರಿಗೂ ಕೂಡ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಇರ್ಲಿ, ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಶುಭ ಹಾರೈಕೆ. ತುಂಬಾ ಧನ್ಯವಾದ ಎಲ್ರು ಮಾತಾಡಿದ್ದಕ್ಕೆ. ನನ್ಗೆ ಖುಷಿ ಆಯ್ತು ಇವತ್ತು ವಿಡಿಯೋ ಮಾಡಿದ್ದು. ಕಳೆದ ವರ್ಷ ಯಾರು ಮಾತಾಡ್ಲಿಲ್ಲ, ಎಲ್ರು ಹೋಗಿ ಆಶೀರ್ವಾದ ಮಾಡಿ ಸ್ವಾಮಿಗಳು ಎಲ್ಲ ಭಗವಂತನ ಆಶೀರ್ವಾದ. ಹೌದು, ನಮ್ದು ಶುಭ ಹಾರೈಕೆ ಅಷ್ಟೇ. ಇನ್ನೂ ತುಂಬಾ ಬೆಳವಣಿಗೆ ಆಗಲಿ. ಬರುವ ವರ್ಷ ಬರುವಾಗ ನೀವು ಎಲ್ಲ ಕ್ಯಾಮರಾ ಹಿಡ್ಕೊಂಡು ಬಂದು ನೀವು ಎಲ್ಲ ವಿಡಿಯೋ ತೆಗೆಯುವಾಗ ಆಗಲಿ. ಸರ್, ಮತ್ತೆ ಈ ಸನ್ನಿವೇಶದ ಹೊರತಾಗಿ ಅಂದ್ರೆ ಇದೊಂದು ಇನ್ಸಿಡೆಂಟ್ ಬಿಟ್ರೆ ನಿನ್ನೆ ಕಾರ್ಯಕ್ರಮಗಳೆಲ್ಲ ಹೇಗೆ ಅನಿಸ್ತು ನಿಮ್ಗೆ? ಚೆನ್ನಾಗಿತ್ತು, ಸೂಪರ್ ಕಾರ್ಯಕ್ರಮ ಆಗಿರ್ಬೋದು, ಅಯ್ಯಪ್ಪ ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಜನ ಸೇರಿದ್ರು. ನೀವು ಕೂಡ ಅಲ್ಲಿಂದ ಇದಕ್ಕೆ ಚಾಮುಂಡೇಶ್ವರಿ ಅಲ್ಲಿಂದ ಬಂದಿದ್ದ? ಇಲ್ಲ, ನಾನು ಇಲ್ಲಿ ಮನೆಯಲ್ಲಿದ್ದೆ. ಸ್ವಲ್ಪ ನಮ್ಮ ಮನೆ ಹತ್ರ ಎಲ್ಲ ಕೆಲಸ ಇತ್ತು. ಒಂದು 8:30ಗೆ 8 ಕಾಲ ಆಗುವಾಗ ಬಂದೆ. ಬಂದ ತಕ್ಷಣ ನನಗೆ ವಿಷಯ ಗೊತ್ತಿರ್ಲಿಲ್ಲ. ಮತ್ತೆ ಅವರೆಲ್ಲ ಹೇಳಿದ್ರು ಈ ರೀತಿ ಮಗಳಿಗೆ ಪೆಟ್ಟಾಗಿದೆ ಅಂತ ಹೇಳಿ. ಮತ್ತೆ ಅದನ್ನೆಲ್ಲ ನೋಡಿದೆ, ಅಷ್ಟು ಡ್ಯಾನ್ಸ್ ಮಾಡ್ತಿದ್ಲು. ಪೆಟ್ಟಾಗಿನೂ ಬ್ಯಾಂಡೇಜ್ ಹಾಕಿ ಡ್ಯಾನ್ಸ್ ಮಾಡ್ತಿದ್ಲು, ತೊಂದ್ರೆ ಇಲ್ಲ. ಜಾಸ್ತಿ ಪೆಟ್ಟಾಗಿದ್ರೆ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ. ನನ್ಗೆ ಅದೇ ಒಂದು ನನಗೆ ಅಲ್ಲಿ ಗಾಡಿ ಇದ್ದಾಗ ಗೊತ್ತಾಯ್ತು ಅಂದ್ರೆ ಜಾಸ್ತಿ ಏಟಾಗಿಲ್ಲ ಅಂತ ಹೇಳಿ. ಅಂದ್ರೆ ನಾನು ಜಾಸ್ತಿ ಸ್ಪೀಡ್ ಇರ್ಲಿಲ್ಲ, ಸಣ್ಣ ಮಟ್ಟಿಗೆ ಏಟಾಗಿದೆ ಅಂತ ಗೊತ್ತಾಯ್ತು. ಮತ್ತೆ ಅವ್ರು ಬಂದು ಕುಣಿಯುವಾಗ ಮತ್ತೆ ಖುಷಿ ಆಯ್ತು. ಮತ್ತೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತು, ಮತ್ತೆ ಜನಸಂಖ್ಯೆನೂ ಸಿಕ್ಕಾಪಟ್ಟೆ ಇತ್ತು, ಭಾರಿ ಖುಷಿ ಆಗಿತ್ತು. ನಮ್ಮೂರಲ್ಲಿ ಅಂತೊಂದು ಜಾತ್ರೆ ತರ ಇತ್ತು. ಹೌದು, ಸುತ್ತಮುತ್ತ ಎಲ್ಲಿ ಇದು ದೀಪೋತ್ಸವ ಆದ್ರೂ ಕೂಡ ಹಿರೇಬೈಲಲ್ಲಿ ದೀಪೋತ್ಸವ ವಿಶೇಷ ಅಂತ ತುಂಬಾ ಜನ ಮಾತಾಡ್ತಾರೆ. ಹೌದು, ಮತ್ತೆ ಸುತ್ತಮುತ್ತಲ ಊರಿನವರಿಗೆ ಒಂದು ಹಿರೇಬೈಲಲ್ಲಿ ಒಂದು ಇಂಥ ಪ್ರೋಗ್ರಾಮ್ ಆಗ್ತಾ ಉಂಟು ಅಂತೇಳಿ ಒಂದು ಗೊತ್ತಾಯ್ತು. ತುಂಬಾ ಹೆಮ್ಮೆ ವಿಚಾರ, ಅದು ಹೆಮ್ಮೆ ವಿಚಾರ. ಅದು ನಮ್ಮೂರಲ್ಲಿ ಒಂದು ಇಂಥ ಪ್ರೋಗ್ರಾಮ್ ಆಗ್ತಾ ಉಂಟು ಅಂತೇಳಿ. ಮತ್ತೆ ಸ್ವಾಮಿಗಳ ಬಗ್ಗೆ ಹೇಳೋದಾದ್ರೆ ಪರವಾಗಿಲ್ಲ, ಒಂದು 48 ದಿವಸ ವ್ರತದಲ್ಲಿದ್ದು ಒಂದು ಇದು ಶಬರಿಮಲೆಗೆ ಒಂದು ಒಳ್ಳೆ ಭಕ್ತಿಯಲ್ಲಿ ಹೋಗಿ ಬರ್ತಾರಲ್ಲ, ನಮ್ಮ ಊರಿಗೋಸ್ಕರ ಮತ್ತೆ ಅವ್ರ ಕುಟುಂಬಕ್ಕೋಸ್ಕರ ಪ್ರತಿಯೊಬ್ಬರಿಗೋಸ್ಕರ ಒಳ್ಳೇದಕ್ಕೋಸ್ಕರ ಅದು ಹೋಗಿ ಬರ್ತಾರಲ್ಲ, ದೇವ್ರು ಅವರಿಗೆ ಒಳ್ಳೇದನ್ನು ಮಾಡ್ಲಿ, ಮತ್ತೆ ನಮ್ಮ ಊರಿಗೂ ಒಳ್ಳೇದನ್ನು ಮಾಡ್ಲಿ. ಪ್ರತಿ ವರ್ಷನೂ ದಿನಕ್ಕೆ ಇಂಥ ಇದು ಆಚರಣೆ ಇನ್ನಷ್ಟು ಹೆಚ್ಚಾಗುತ್ತಾ ಬರ್ಲಿ ಅಂತೇಳಿ. ಯಾವುದೇ ಆಚರಣೆ ಸಂಸ್ಕೃತಿ ಆಗಿರ್ಬೋದು, ಮಲೆನಾಡಿನಲ್ಲಿ ಆಗಿರ್ಬೋದು, ಹೊರಗಡೆ ಎಲ್ಲಾದ್ರೂ ಕೂಡ ಸಂಸ್ಕೃತಿಗಳು ಹೌದೌದು ಹೆಚ್ಚಾಗ್ತಾನೆ ಇರ್ಬೇಕು ಹೊರತಾಗಿ ನಮ್ಮ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು. ಹೌದು, ಈಗೇನು ಒಂದಷ್ಟು ನಮ್ಮ ಎಲ್ಲವೂ ಕೂಡ ಮುಂದುವರೆದು ಆಚರಣೆ ವಿಚಾರಗಳೆಲ್ಲ
ಕೆಳಗೆ ಹೋಗ್ತಾ ಇದೆ. ನಮ್ಮ ಏನು ಗೊತ್ತುಂಟ, ಈಗ ನಮ್ಮ ಸಂಸ್ಕೃತಿಯನ್ನು ಎಲ್ಲ ಮರೆಯುವವರು ಹೌದು, ಮರಿತಾ ಇದ್ದಾರೆ. ಆದ್ರೆ ಈ ಸಂಸ್ಕೃತಿಯನ್ನು ಬೆಳೆಸ್ತಿದಾರಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಹಾಗೆ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಹೌದು, ದೇವ್ರು ಒಳ್ಳೇದು ಮಾಡ್ಲಿ. ಮತ್ತೊಮ್ಮೆ ಇವರಲ್ಲಿ ನಾನು ಕ್ಷಮೆ ಕೇಳ್ತಾ ಮಗಳನ್ನೊಂದು ಮಾತಾಡಿಸಿ ಬರ್ತೀನಿ. ಆಯ್ತು ಸರ್, ಆಯ್ತು, ಹೋಗೋಣ. ಚಾಮುಂಡೇಶ್ವರಿ ತಾಯಿ ಸನ್ನಿಧಾನದಿಂದ ಪಾಲ್ಗಂಬ ಮೆರವಣಿಗೆ ಬಂದಿರುವಂಥದ್ದು. ಮಧ್ಯ ಮೆರವಣಿಗೆಯಲ್ಲಿ ನಮ್ಮ ವೀರಗಾಸೆ ಆಗಿರ್ಬೋದು, ಮತ್ತು ನಮ್ಮ ಕುಣಿತ ಭಜನೆ ಏನಿದೆ, ಕೋಟಮಕ್ಕಿ ತಂಡ ಆಗಿರ್ಬೋದು, ನಮ್ಮ ಮರ್ಸಣಿಗೆ ತಂಡ ಆಗಿರ್ಬೋದು, ಹಿರಬೈಲ್ನ ಒಂದಷ್ಟು ಮಕ್ಕಳಾಗಿರ್ಬೋದು, ಇವರೆಲ್ಲ ಅದ್ಭುತವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಡೆಯಿಂದ ಮತ್ತು ಅಯ್ಯಪ್ಪ ಸ್ವಾಮಿ ಮಂಡಳಿ ಕಡೆಯಿಂದ. ಹೋದ ವರ್ಷ ವೀರಗಾಸೆ ಏನಾಗಿತ್ತಂದರೆ ತುಂಬ ಹೊತ್ತಿತ್ತು, ಈ ಸರಿನೂ ಕೂಡ ತುಂಬ ಹೊತ್ತಿತ್ತು. ಹೋದ ಸರಿಯ ಪ್ರಸಂಗನೇ ಬೇರೆ, ಈ ಸರಿಯ ಪ್ರಸಂಗನೇ ಬೇರೆ. ಮತ್ತು ಹಿರೇಬೈಲ್ ಸರ್ಕಲಲ್ಲಿ ಕೂಡ ಕುಣಿತ ಭಜನೆ ಕಾರ್ಯಕ್ರಮ ಇತ್ತು. ತುಂಬ ಅದ್ಭುತವಾಗಿ ಕುಣಿತ ಭಜನೆ ನಡೆದಿರುವಂಥದ್ದು. ಅದು ನೋಡಲಿಕ್ಕೆ ಚಂದ, ಅಷ್ಟು ಚೆನ್ನಾಗಾಗುತ್ತೆ. ಆ ಮಧ್ಯದಲ್ಲಿ ಇದೊಂದು ಅವಘಡ ಬೇರೆ ಆಯಿತು. ಇನ್ನು ಮತ್ತು ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ವಾಪಸ್ ಬಂದ ನಂತರ ಅಲ್ಲಿ ಕೆಂಡ ಸೇವೆ ಮತ್ತು ಒಂದು ನಾಟಕ ಬೇರೆ ಇತ್ತು. ತುಂಬ ಅದ್ಭುತವಾದಂಥ ನಾಟಕ. ಅದು ವಿಡಿಯೋ ಕ್ಲಿಪ್ಪು ಫುಲ್ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದರೆ ತುಂಬ ರಿಸ್ಟ್ರಿಕ್ಷನ್ ಇದೆ, ವಿಡಿಯೋ ಮಾಡಬಾರ್ದು ಅಂತ. ಅಂದರೆ ಅವ್ರದ್ದು ವಿಡಿಯೋಗಳನ್ನ ನಾವು ಮಾಡೋ ಹಾಗಿಲ್ಲ. ಅದು ಒಳ್ಳೇದು ಕೂಡ, ಯಾಕಂತ ಹೇಳಿದ್ರೆ ಅವರು ಶ್ರಮ ಹಾಕಿ ಮಾಡಿರ್ತಾರೆ. ನಾವು ಅದನ್ನ ವಿಡಿಯೋದಲ್ಲಿ ತೋರಿಸಿದ್ರೆ ಅದು ತಪ್ಪಾಗ್ತದೆ. ಮತ್ತು ರಾತ್ರಿ ತುಂಬ ಹೊತ್ತು ನಾನು ಇರೋಕ್ಕಾಗಲಿಲ್ಲ. ಕೆಂಡೋತ್ಸವ ತುಂಬ ಹೊತ್ತಿತ್ತು. ನೈಟು ಸ್ವಾಮಿಗಳೆಲ್ಲ ಕೆಂಡ ಇದು ಮಾಡುವಂಥದ್ದು. ರಾತ್ರಿ ಕೂಡ ಬಂದಂಥ ಭಕ್ತಾದಿಗಳಿಗೆ, ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ, ಅನ್ನ ಪ್ರಸಾದ ವಿನಿಯೋಗ ಎಲ್ಲ ಇತ್ತು. ತುಂಬ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಇನ್ನು ಮುಂದೆ ಕೂಡ ಹೀಗೆ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರಲಿ. ಇದು ನಮ್ಮ ಚಾನಲ್ ಕಡೆಯಿಂದ ಹಾರೈಕೆ. ಮತ್ತು ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ, ಸ್ವಲ್ಪ ಬಂದಿ ನಿಂತಿದ್ದಾರ ಮಾರೆ ಅಲ್ಲ ಅಲ್ಲ ಅವ್ರು ಬೈಕ್ ಬಂದ ಮೆತ್ತವಲ್ಲ, ಮತ್ತೆ ಉಂಡ ಬೈಕ್. ಸರಿ ಸರಿ ಬರ್ತಾ ಬಿಡು. ಪುಟ ಕೂದಲು ಹಿಡಿದು ಬಡಿತೀನಿ ನೋಡಿ ಅಲ್ಲಿ. ಫಸ್ಟ್ ನಿಂದು ವಿಡಿಯೋ ಮಾಡ್ಬೇಕಿತ್ತು, ನಾನೇ ಮಾಡಾಕ್ತೀನಿ. ಒಂದು ಡಿ.ಎಲ್ ತಗೊಂಡೋಗಿದ್ದಾರೆ ಪೊಲೀಸ್, ನಿನಗೆ ಬುದ್ಧಿ. ಹಾ ಏನಂತ
ಕೊಡಬೇಡಿ ಅವರಿಗೆ ಅಂತ. ಮತ್ತೆ ರೆಕಾರ್ಡ್
ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾ ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು 0 ಮೂಮೆಂಟ್ಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಶುಭವಾಗಲಿ.